ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನ್ನ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಪುಟ್ಟ ಮಗಳಿಗೆ ಶ್ರೀರಾಮಂದು ಫೋಟೋಶೂಟ್ ಮಾಡೋಣ ಅಂತ ಹೇಳಿ ಮಾಡಿದ್ದೆ. ಹಾಗೆಯೇ ಲಾಸ್ಟ್ ಸಂಡೇ ಮನೇಲಿ ತಿಂಡಿ ಮಾಡಿದ್ರು. ಲಿಪಿ ಹೊರಗಡೆ ತಿನ್ನಬೇಕು ಅಂತ ಹೇಳಿದ್ಲು ಅಂತ ಹೇಳಿ ನಾನು ಮೋಹನ್ ಅವಳನ್ನು ಒಂದು ಹೋಟೆಲಿಗೆ ಕರ್ಕೊಂಡು ಹೋದ್ವಿ. ಅನ್ಫಾರ್ಚುನೇಟ್ಲಿ ಆ ಹೋಟೆಲ್ ಇನ್ನೂ ಓಪನ್ ಆಗಿರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಒಂದು ಒಳ್ಳೆ ಬೆಣ್ಣೆ ಮಸಾಲೆ ದೋಸೆ ತಿನ್ನೋಣ ಅಂತ ಹೇಳಿ ಹೋಟೆಲಿಗೆ ಕರ್ಕೊಂಡು ಹೋಗಿ ಲಿಪಿ ಸ್ವಲ್ಪ ದೋಸೆ ಎಲ್ಲ ತಿಂದಳು. ತಿಂದಾದ್ಮೇಲೆ ಮನೆಗೆ ಬಂದ್ವಿ. ಅದ್ರದ್ದು ಏನು ಕಂಟಿನ್ಯೂಯೇಷನ್ ಕ್ಲಿಪ್ಪಿಂಗ್ ತೊಗೊಳ್ಲಿಲ್ಲ. ಆ್ಯಂಡ್ ರಾಮನ್ ಫೋಟೋಶೂಟ್ ಮಾಡಲಿಕ್ಕೆ ಬೇಕಾಗಿರುವಂತಹ ಕಾಸ್ಟ್ಯೂಮ್ಸ್ ಏನಿತ್ತು ಅದನ್ನೆಲ್ಲ ತಗೊಳ್ತಾ ಇದ್ದೆ. ಆ್ಯಕ್ಚುಲಿ ಪಾಪು ಕೆಳಗಡೆ ಆಟಾಡ್ಸೋಕ್ಕಾಗ್ತೀನಲ್ವ, ಆ ಪ್ಲೇ ಮ್ಯಾಟ್ ಮೇಲೆ ನನ್ನ ಹತ್ರ ಒಂದು ಬ್ಲ್ಯಾಕ್ ಪ್ಲೈನ್ ಕಲರ್ ಸ್ಯಾರಿ ಇತ್ತು. ಆ್ಯಕ್ಚುಲಿ ಸ್ಯಾರಿ ಇರೋದೇ ನಂಗೆ ಮರ್ತೋಗ್ಬಿಟ್ಟಿತ್ತು. ಆಮೇಲೆ ಹೀಗೆ ಏನಾದರೂ ಸ್ಯಾರಿ ಸಿಗುತ್ತಾ ನೋಡೋಣ ಅಂತ ಹುಡ್ಕಕ್ಕೆ ಹೋದಾಗ ಇದು ಸಿಕ್ತು. ಸರಿ ಅಂತ ಹೇಳಿ ಪ್ಲೇ ಮ್ಯಾಟ್ ಮೇಲೆ ಇದನ್ನು ಹಾಕಿ ಆಮೇಲೆ ಹರಳಿ ಎಲೆನ ಅಪ್ಪು ಹತ್ರ ತರಿಸ್ಕೊಂಡಿದ್ದೆ. ತಂದ ತಕ್ಷಣ ಇವಾಗ ತುಂಬ ಸಮ್ಮರ್ ಅಲ್ವಾ, ತುಂಬ ಧೂಳಿರುತ್ತೆ ಅಂತ ಹೇಳಿಬಿಟ್ಟು ಪಾಪದ ವೆಟ್ ವೈಪ್ಸ್ ಇರುತ್ತಲ್ವ ಅದರಲ್ಲೇ ಈಸಿಯಾಗಿ ಒರೆಸ್ಕೊಬೋದು ಅಂತ ಒರೆಸ್ಕೊಂಡೆ. ಇಲ್ಲ ಅಂತ ಅಂದರೆ ಒಂಥರ ಹಾಗೇ ಕಪ್ಪು ಕಾಣಿಸ್ತಿತ್ತು. ಅದ್ರ ಮೇಲೆ ರಾಮ ರಾಮ ಅಂತ ಹೇಳಿಬಿಟ್ಟು ಬರೆಯೋಣ ಅಂತ ಹೇಳಿ ನಾನು ಸಹನ ಮಾತಾಡ್ಕೊಂಡ್ವಿ. ಸರಿ ರಾಮ ಅಂತ ಹೇಳಿ ಸಹನ ಸ್ವಲ್ಪ ಬರೆದ್ರು. ಯಾಕೋ ಕರೆಕ್ಟಾಗಿ ಬರ್ತಿಲ್ಲ ಅಂತ ಹೇಳಿ ನಾನು ಬರೆದ್ರೂ ಕರೆಕ್ಟಾಗಿ ಬರ್ತಿರ್ಲಿಲ್ಲ. ಇಬ್ಬರು ಸೇರಿಕೊಂಡು ಒಂದಷ್ಟು ಅರಳಿ ಎಲೆಗೆ ರಾಮ ರಾಮ ಅಂತ ಹೇಳಿಬಿಟ್ಟು ಬರೆದು ಮುಗಿಸಿದ್ವಿ. ಆ್ಯಕ್ಚುಲಿ ನನಗೇನು ಕಾನ್ಸೆಪ್ಟ್ ಅಂತ ಅಂದರೆ, ಏನಾದರೂ ಒಂದು ವಿಡಿಯೋ ಮಾಡುವಾಗ ಎಲ್ಲದು ಈಸಿಯಾಗಿ ಇರಬೇಕು ಫೋಟೋಶೂಟ್ ಮಾಡೋಕ್ಕೆ. ಇವಾಗ ಬೇರೆಯವ್ರು ಯಾರಾದರೂ ಮಾಡಬೇಕು ಅಂತ ಅನಿಸ್ತಾ ನೋಡಿದಾಗ ಅಯ್ಯೋ ಇದೇನು ಇಷ್ಟೊಂದು ಥಿಂಗ್ಸ್ ಬೇಕಾ, ಇಷ್ಟೊಂದ್ರಲ್ಲಿ ಫೋಟೋ ಶೂಟ್ ಮಾಡಬೇಕಾ ಅಂತ ಅನ್ಬಾರ್ದು. ಬಿಕಾಸ್ ಇವಾಗ ನಾವು ಮನೇಲೇ ಇರ್ತೀವಿ, ವಿಡಿಯೋ ಮಾಡ್ತೀವಿ, ವಿಡಿಯೋ ಕಂಟೆಂಟ್ ಸಿಗುತ್ತೆ ಅಂತ ಕೆಲವೊಂದನ್ನು ಮಾಡ್ತೀವಿ. ಬಟ್ ನಮ್ಮ ವಿಡಿಯೋ ನೋಡಿದವ್ರಿಗೆ ಏನು ಅನ್ನಿಸ್ಬೇಕು, ತುಂಬ ಈಸಿಯಾಗಿದೆ, ನಾವು ಟ್ರೈ ಮಾಡ್ಬೋದು. ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಬ್ಯುಸಿ ಶೆಡ್ಯೂಲ್ಸಲ್ಲಿರೋರಿಗೆ ಈಸಿ ಅವೈಲಬಲಿ ಆಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ನಾನು ಕೆಲವೊಂದು ಫೋಟೋಶೂಟ್ನ ತುಂಬ ಸಿಂಪಲ್ ಕಾನ್ಸೆಪ್ಟಲ್ಲಿ ಮಾಡಿರ್ತೀನಿ. ಆ್ಯಂಡ್ ನನಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾವು ಮಾಡಿರೋ ಕಾನ್ಸೆಪ್ಟಲ್ಲಿ ತುಂಬ ಜನ ಈಸಿಯಾಗಿದೆ ಅಂತ ಹೇಳಿಬಿಟ್ಟು ವಿಡಿಯೋನ ಶೂಟ್ ಮಾಡಿದರು. ಆ ಥರ ನನಗೊಂದು ಅಪ್ರಿಷಿಯೇಷನ್ ಬರಬೇಕು, ಆ ಥರ ಎಲ್ಲರೂ ಮಾಡಬೇಕು ಅಂತ ಆಸೆ. ಸೊ ಹಾಗಾಗಿ ಸಹನನ ಪ್ಲ್ಯಾನ್ ಇದೆ ಆ್ಯಕ್ಚುಲಿ ಈ ಥರ ಮನೆ ಬಿಡಿಸೋಣ ಅಂತ. ಇದನ್ನು ನಾನು ಬೇಡ ಅಂತ ಇದೆ. ಸಹನ ತುಂಬ ರಿಸ್ಕ್ ಆಗಿಬಿಡುತ್ತೆ ಅನಿಸುತ್ತೆ, ಬೇಡ ಅಂತ. ಇಲ್ಲ ನಾನು 2 ಮಿನಿಟ್ಸಲ್ಲಿ ಬಿಡಿಸ್ತೀನಿ ಅಂತೇಳಿ ಆಲ್ಮೋಸ್ಟ್ 5 ಮಿನಿಟ್ಸಲ್ಲಿ ಅವ್ರು ಪಟ್ ಅಂತ ಡ್ರಾ ಮಾಡಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಫ್ಲ್ಯಾಗ್ನ ಡ್ರಾ ಮಾಡಿದೆ. ಒಂದು ಅಕ್ಕಿ ಮತ್ತು ಆರೆಂಜ್ ಕಲರ್ದು ಬೇಳೆ ಇರುತ್ತಲ್ವ ಅದನ್ನೇ ಮಾತ್ರ ಯೂಸ್ ಮಾಡಿಕೊಂಡು ನಾವು ಬಿಲ್ಲು ಬಾಣ ಎಲ್ಲದನ್ನು ನಾವು ಕೈಯಲ್ಲೇ ಮಾಡಿ ತೋರಿಸ್ಬೋದಿತ್ತು. ಆ್ಯಕ್ಚುಲಿ ಅದೇ ಪ್ಲ್ಯಾನ್ ಇತ್ತು. ಅದನ್ನು ಕಟ್ ಮಾಡಿ ಅಂಟಿಸಿ ಮಾಡೋಕ್ಕೂ ಕೆಲವ್ರಿಗೆ ಟೈಮ್ ಇರಲ್ಲ ಅಲ್ವಾ. ಸೊ ಈಸಿಯಾಗಿ ಏನು ಮಾಡ್ಬೋದು ಅಂತ ಹೇಳಿ ಈ ಥರ ಡೆಕೋರೇಟ್ ಮಾಡಿದ್ವಿ. ಆಮೇಲೆ ನನ್ನ ಮಗಳು ಮಲಗಿದ್ಲಲ್ವ, ಅವಳನ್ನು ಎದ್ಲು. ಅವಳಿಗೆ ಆಣೆ ಗಿಡಕ್ಕೆ ವಿಭೂತಿ ಇರುತ್ತಲ್ವ ಅದನ್ನು ಪುಡಿ ಮಾಡ್ಕೊಂಡು ಸ್ವಲ್ಪ ನೀರಿಗೆ ಹಾಕ್ಕೊಂಡು ಈ ಥರ ಇಟ್ಟೆ. ಆ್ಯಕ್ಚುಲಿ ಕಡ್ಡಿಯಲ್ಲಿ ಇಡ್ತೀನಿ ಅಂದರೆ ಅಮ್ಮ ಬಿಡ್ತಾನೆ ಇಲ್ಲ, ನೀನು ಕಣ್ಗಿಣಿಗೆ ಚುಚ್ಚಿಬಿಡ್ತೀಯಾ ಅಂತ. ಇಲ್ಲ ಅಮ್ಮ ನನಗೆ ಗೊತ್ತಾಗಲ್ವಾ ಅಂದರೂ ಕೇಳಲಿಲ್ಲ ಅಮ್ಮ. ಸರಿ ಆಯಿತು, ನೀವು ಹೆಂಗೆ ಹೇಳ್ತೀರಾ ಹಾಗೆ ಮಾಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಬಡ್ಸ್ ತೊಗೊಂಡು ಈ ಥರ ಹೆಚ್ಕೊಂಡಿಟ್ಟೆ. ಪಾಪು ಬಾಯಿ ಆ ಅಂತ ಇದ್ದಾಳೆ, ಬಾಯಿಗೆ ಏನಾದರೂ ತಿನ್ನಕ್ಕೆ ಕೊಡ್ತೀನಿ ಅಂತ ಅನ್ನೋ ಥರ. ಮಕ್ಕಳೇ ಹಾಗಲ್ಲ, ಹಿಂಗೆ ಕೈ ಟಚ್ ಆದರೆ ಅಂತಾರಲ್ಲ ಹಾಗೆ ಮಾಡ್ತಾಯಿದ್ಲು. ಸರಿ ಅಂತ ಹೇಳ್ಬಿಟ್ಟು ಫಸ್ಟ್ ವಿಭೂತಿ ಹಾಕಿಟ್ಟೆ. ಆಮೇಲೆ ಕುಂಕುಮನ ಅದರಲ್ಲಿ ಇಡೋಕ್ಕೆ ಆಗ್ತಾನೆ ಇರಲಿಲ್ಲ, ಬಿಕಾಸ್ ತಿಕ್ಕಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಕೊನೆಗೆ ಊದ್ಬತ್ತಿ ಇದು ಕಡ್ಡಿ ಇರುತ್ತಲ್ವ ಅದರಲ್ಲಿ ಇಡ್ತಾಯಿದ್ದೀನಿ. ಆದರೂ ಅಮ್ಮ ಜೋಪಾನ ಅಂತ ಹಿಂದೆ ಕೂತ್ಕೊಂಡು ಕಿರಿಸ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಹೆಂಗೋ ಒಂದಿಟ್ಟೆ. ಲಿಪಿ ಸ್ವಲ್ಪ ಮಗುನ ಎತ್ಕೊಳ್ಳೋದು, ಹಿಚ್ಕೋದು, ಡಾಲ್ ಥರ ಮಾಡ್ಕೊಬಿಟ್ಟಿದ್ದಾಳೆ. ಹಾಗಾಗಿ ಅವಳು ಒಂದೊಂದ್ಸತಿ ಮುಟ್ಬಿಟ್ರೆ ಪಾಪು ಒಳ್ಳೆಗೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಶಕೆಗೆ ಹೊತ್ಕೊ ಅವಳಿಗೂ ಇರಿಟೇಟ್ ಆಗುತ್ತಲ್ವ. ಆಮೇಲೆ ಶಿವನ್ ಫೋಟೋಶೂಟ್ ಟೈಮಲ್ಲಿ ತಗೊಂಡಿದ್ದು ರುದ್ರಾಕ್ಷಿ ಇತ್ತು, ಅದನ್ನು ಹಾಕ್ತಾ. ಆ್ಯಕ್ಚುಲಿ ಇದೊಂದು 50 ರೂಪೀಸ್ ಕೊಟ್ಟರೆ ಆರೆಂಜ್ ಕಲರ್ ಟವಲ್ ಸಿಗುತ್ತೆ ಆಯಿತಾ. ನಾನೇನು ಮಾಡಿದೆ, ಅದನ್ನು ಫಸ್ಟೇ ಕಟ್ ಮಾಡ್ಕೊಂಬಿಟ್ಟೆ. ಆ್ಯಕ್ಚುಲಿ ವೀಡಿಯೋಗೆ ತೋರಿಸೋಣ ಅಂತ ಅಂದ್ಕೊಂಡೆ, ಮರ್ತುಬಿಟ್ಟು ಅರ್ಜೆಂಟಲ್ಲಿ ಕಟ್ ಮಾಡಿದೆ. ಸೈಡಲ್ಲಿ ಸ್ವಲ್ಪನ ಕಟ್ ಮಾಡಿಬಿಟ್ಟು ಫೋಲ್ಡ್ ಮಾಡಿಕೊಂಡೆ ನಾನು ಆ ಟವಲ್ನ. ಇನ್ನು ಅರ್ಧನ ಈ ಥರ ಕಚ್ಚೆ ಇರುತ್ತಲ್ವ, ಈ ಥರ ಕಚ್ಚೆ ಥರ ಹಾಕ್ಕೊಂಡೆ. ಆಲ್ರೆಡಿ ಎಲ್ಲರೂ ಫೋಟೋಶೂಟ್ ಮಾಡಾಗಿರುತ್ತೆ. ಸಪೋಸ್ ಯಾರಾದರೂ ನೆಕ್ಸ್ಟಿಂದ ಮಾಡಿಲ್ಲ, ನೆಕ್ಸ್ಟ್ ಮಂತಿಗೆ ಮಾಡೋಣ ಅಂತ ಏನಾದರೂ ಪ್ಲ್ಯಾನ್ ಇದ್ದು, ಅಥವಾ ಇದಾದಮೇಲೆ ಮಾಡೋಣ 5 ಮಂತ್ಸ್ 6 ಮಂತ್ಸ್ ಆ ಥರ ಪ್ಲ್ಯಾನ್ ಇರೋರಿಗೆ ಹೆಲ್ಪ್ ಆಗ್ಬೋದು ಅಂಥೇಳಿ ಮಧ್ಯಕ್ಕೊಂದು ಕಟ್ಟಿ ಒಳಗಡೆ ಕಾಲಿಂದ ಹಾಕಿ ಕಚ್ಚೆ ಥರ ಸುತ್ಕೊಂಡಿದ್ದೀನಿ. ಅವಳು ಅಷ್ಟೇ ಏನೋ ಮಾಡ್ತಾಯಿದ್ದೆ ನಮ್ಮಮ್ಮ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ಲು. ಬಟ್ ನಗ್ಲೂ ಇಲ್ಲ, ಅಳ್ಳೂ ಇಲ್ಲ, ಏನೂ ರಿಯಾಕ್ಷನ್ ಇಲ್ಲ. ಇಲ್ಲಿ ನೋಡಿ ಇಲ್ಲಿ ಮುಖ ಹೆಂಗೆ ಮಾಡ್ಕೊಳ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಪಾಪ ಏನು ಮಾಡಿದ್ರು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡುತ್ತೆ. ಹೊಟ್ಟೆ ತುಂಬ ಹಾಲು ಕುಡಿದು ನಿದ್ದೆ ಮಾಡಿಬಿಟ್ರೆ ಆರಾಮಾಗಿರ್ತಾಳೆ, ಕಿರಿಕಿರಿ ಮಾಡಲ್ಲ. ಬಟ್ ಯಾವಾಗಲೂ ಎಷ್ಟು ನಗ್ತಾ ಇರ್ತಾಳೆ ಅಂದರೆ, ಅವಳದೊಂದು ಪೇಜ್ ಓಪನ್ ಮಾಡಿದ್ದೀನಲ್ವ ಅದರಲ್ಲಿ ಆ್ಯಕ್ಚುಲಿ ಅವಳು ನ್ಯಾಚುರಲ್ ವೀಡಿಯೋಸ್ ಹಾಕ್ತೀನಿ. ಅಮ್ಮ ಮತ್ತು ಲಿಪಿ ಇಲ್ಲಿ ನೋಡಿ ಇಲ್ಲಿ ಕುಣಿತಾ ಇದ್ದಾರೆ, ಅವಳನ್ನು ನಗಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಲೈಕ್ ಅವಳನ್ನ ಈ ಥರ ಎಲ್ಲ ರೆಡಿ
ಮಾಡಿ ಮಲಗಿಸಿದಾಗ ಮೇ ಬಿ ಅವಳು ಒಂಥರ ಶಾಕ್ ಆಗ್ತಾಳೋ ಅಥವಾ ಎಲ್ಲರೂ ಸುತ್ತ ನಗಾಡಿಸ್ತಾರಲ್ಲ ಎಲ್ಲರೂ ನೋಡೋಕ್ಕೆ ಒಂಥರ ಭಯ ಆಗಿ ಆ ಕಡೆ ಈ ಕಡೆ ನೋಡ್ತಾಳೋ ಗೊತ್ತಿಲ್ಲ. ವೆರಿ ರೇರ್ ಅವಳು ನನಗೆ ತುಂಬ ನಗಾಡಿರೋ ಫೋಟೋಸು ಎಲ್ಲೋ ಒಂದು 2-3 ಸಿಗ್ಬೋದು ಅಷ್ಟೇ. ನಾನು ಈ ಥರ ರೆಡಿ ಮಾಡಿದಾಗ ಪಾಪ ಕೊನೆಗೆಲ್ಲ ರೆಡಿ ಮಾಡಿಸ್ಕೊಂಡು ಮಲ್ಕೊಂಡ್ಳು. ಆಮೇಲೆ ಲಿಪಿನೂ ಅಷ್ಟೇ, ಅಮ್ಮ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದನ್ನು ಸರಿ ಮಾಡ್ತೀನಿ ಅಂತ ಹೇಳೋದು, ಮಧ್ಯದಲ್ಲಿ ಬರೋದು, ಅವಳನ್ನ ಮುಟ್ಟೋದು, ಕೂದಲು ಸರಿ ಮಾಡೋದು ಎಲ್ಲ ಮಾಡ್ತಾಯಿದ್ಲು. ರುದ್ರಾಕ್ಷಿಗೂ ಪಂಚೆಗೂ ಸೇರಿಸಿ ಒಂದು ಪಿನ್ನನ್ನು ಹಾಕಿದೆ, ಬಿಕಾಸ್ ಅದು ಆ ಕಡೆ ಈ ಕಡೆ ಹೋದರೆ ವೀಡಿಯೋ ಮತ್ತು ಫೋಟೋಶೂಟ್ ಸರಿ ಬರಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಅದನ್ನು ಹಾಕೋಕ್ಕೂ ಬಿಡ್ತಾಯಿಲ್ಲ, ಚುಚ್ಚುತ್ತೆ ಅಂತ ಹೇಳಿಬಿಟ್ಟು ಅಷ್ಟು ಈಸಿಯಾಗಿ ಹಾಕಿದೆ. ಒಂದು ರೇಂಜಿಗೆ ಫೋಟೋಶೂಟ್ ಮಾಡಿ ಎಲ್ಲರೂ ಕಷ್ಟಪಟ್ಟು ನಗ್ಸೋಕ್ಕೆ ಟ್ರೈ ಮಾಡಿ ನೋಡಿ ಈ ಥರ ನಗ್ಸಿದ್ದೀವಿ. ಹೇಗೆ ಕಾಣ್ತಿದ್ದಾಳೆ ನಮ್ಮ ಪಾಪು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಕ್ಚುಲಿ ಶಾರ್ಟ್ಸ್ ವಿಡಿಯೋ ಹಾಕ್ದಾಗ ತುಂಬ ಜನ ಲೈಕ್ ಮಾಡಿದ್ರಿ, ತುಂಬ ಈಸಿ ಆಯಿತು ಅಂತ ಹೇಳಿಬಿಟ್ಟು ಮಾಡಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಪ್ರತಿ ಸಲನೂ ಲಿಪಿಗೂ ಫೋಟೋಶೂಟ್ ಮಾಡ್ತಾಯಿದ್ದೆ. ಲಿಪಿಗೆ ಸೀತಂದು ಒಂದು ರೀಲ್ಸ್ ಹಾಕಿದ್ದೀನಿ, ಲಿಪಿ ಮೋಹನ್ ಅಂತ ಹೇಳಿಬಿಟ್ಟು. ಅವಳಿಗೆ ಅಯೋಧ್ಯೆ ಓಪನಿಂಗ್ ರಾಮ ಮಂದಿರ ಟೈಮಲ್ಲಿ ನಾನು ಆ ಒಂದು ರೀಲ್ಸ್ನ ಮಾಡಿ ಹಾಕಿದ್ದೆ. ತುಂಬ ಚೆನ್ನಾಗಿ ರನ್ ಆಗಿತ್ತು ಆ್ಯಂಡ್ ತುಂಬ ವೈರಲ್ ಆಗಿತ್ತು. ಆ ರೀಲ್ನ ನೋಡಿ ಲಿಪಿಗೆ ಒಂದಷ್ಟು ಸೀರಿಯಲ್ದು ಆಡಿಷನ್ ಬಂದಿತ್ತು, ಬಟ್ ಹೋದ್ವಿ. ಅಷ್ಟೊಂದು ಸೆಲೆಕ್ಟ್ ಆಗಲಿಲ್ಲ ಬಿಕಾಸ್ ಇವಳು ಹೆದರು ಬಿಟ್ಲು, ಮಾತಾಡೋಕ್ಕೆ ಇವಳಿಗೆ ಅಷ್ಟು ಬರಲಿಲ್ಲ. ಹಾಗಾಗಿ ಕೊನೆಗೆ ಪಾಪಕ್ಕೆ ಕೈ ಬಡ್ದು ಬಾಣ ಬಿಡಿಸಿರೋದನ್ನ ಅಲ್ಲಾಡಿಸ್ಬಿಟ್ಲು. ಸೊ ಬೇಳೆ ಎಲ್ಲ ಆ ಕಡೆ ಈ ಕಡೆ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಫೋಟೋಶೂಟ್ನ ಮುಗಿಸಿದ್ವಿ. ಲಿಪಿ ಎತ್ಕೊಂಡು ಅಮ್ಮ ಎಲ್ಲಿ ಬೀಳಿಸ್ಬಿಡ್ತಾಳೋ ಅಂಥೇಳಿ ಪಟ್ ಅಂತ ಬಂದು ಎತ್ಕೊಂಡ್ರು. ಆಮೇಲೆ ಪಾಪಕ್ಕೂ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅಮ್ಮ ಹಾಗೆ ಕಾಲ ಮೇಲೆ ಮಲಗಿಸ್ಕೊಂಡಿದ್ರು. ಏನು ಫುಲ್ ರುದ್ರಾಕ್ಷಿ ಇಟ್ಕೊಂಡು ಹ್ಞೂ ಅಂತ ಇದ್ದಾಳೆ. ಇವಾಗ ನಗಾಡ್ತಿದ್ಯಲ್ಲ ಮಗಳ ನೀನು, ಆವಾಗಲೇ ನಗಾಡ್ಲಿಲ್ವಲ್ಲ ಅಂತ ಅಂದರೆ ಅಮ್ಮನ ನೋಡ್ಕೊಂಡು ರುದ್ರಾಕ್ಷಿ ಇಟ್ಕೊಂಡು ಆಟ ಆಡ್ತಿದ್ಲು. ಸೊ ಹೀಗೆ ಫೋಟೋಶೂಟ್ನ ಮುಗಿಸಿದ್ವಿ. ಆ್ಯಕ್ಚುಲಿ ಪ್ರತಿಯೊಂದಕ್ಕೂ ಒಂದು ಮೆಮೊರೀಸ್ ಕ್ರಿಯೇಟ್ ಮಾಡೋದು. ಇವಾಗಂತೂ ಎಲ್ಲರ ಹತ್ರನೂ ಕ್ಯಾಮ್ರಾ ಫೋನ್ ಇದ್ದೇ ಇರುತ್ತೆ, ಮತ್ತು ಮನೇಲೇ ಎಲ್ಲ ಥಿಂಗ್ಸು ಇದ್ದೇ ಇರುತ್ತೆ. ಜಸ್ಟ್ ಅದನ್ನು ಅರೇಂಜ್ ಮಾಡಿ ಒಂದು ಫೋಟೋ ಕ್ಲಿಕ್ ಮಾಡಿದ್ರೆ ಮಕ್ಕಳು ದೊಡ್ಡವರಾದಾಗ ನೋಡ್ತಾರೆ ಅಷ್ಟೇ. ಆ್ಯಂಡ್ ಅಪ್ಪನೂ ತಿಂಡಿ ಎಲ್ಲ ಮುಗಿಸ್ಕೊಂಡು ತೋಟಕ್ಕೆ ಹೋಗೋಣ ಅಂತ ಅಂದರು. ಆ್ಯಕ್ಚುಲಿ ನನಗೆ ಇವತ್ತು ತುಂಬ ಖುಷಿ ಆಯಿತು. ಯಾಕೆ ಅಂತ ಅಂದರೆ ತುಂಬ ದಿನದಿಂದ ಕಾರ್ ಡ್ರೈವಿಂಗ್ನ ಕಲಿತಾನೇ ಇದ್ದೆ ಅಲ್ವಾ. ಪರ್ಫೆಕ್ಟಾಗಿ ಓಡಿಸ್ಬೇಕು, ನಾನು ಕಲ್ತ್ಕೋಬೇಕು ಅಂತ ಅನಿಸ್ತಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಓಡಿಸೋದನ್ನ ನೋಡಿದಾಗ ನನಗೆ ಅನಿಸುತ್ತೆ ಆ್ಯಕ್ಚುಲಿ ನಾನು ಓಡಿಸ್ಬೇಕು ಅಂತ. ಮತ್ತು ಆಮೇಲೆ ಮರ್ತೇ ಬಿಡ್ತೀನಿ, ಮತ್ತೆ ಬಿಟ್ಬಿಡ್ತಿದ್ದೆ. ಸರಿ ಅಂತ ಹೇಳಿಬಿಟ್ಟು ಮೋಹನ್ನು ಎಲ್ಲ ಹೋಗಿದ್ರು, ಅಪ್ಪು ನಾನು ಅಪ್ಪ ಮತ್ತು ಆಂಟಿ ಎಲ್ಲ ಹೋಗ್ತಿದ್ವಾ. ಅಪ್ಪು ಪ್ಲೀಸ್ ನಾನೇ ಓಡಿಸ್ತೀನಿ ಕಣೋ ಅಂತ ಅಂದೆ. ಅವ್ನ ಪಾಪ ತುಂಬ ಪೇಷನ್ಸಿಂದ ಆತ ಇನ್ನೊಂದು 3 ದಿನ ಓಡಿಸಿದ್ರೆ ಸಾಕು ಫುಲ್ ಪರ್ಫೆಕ್ಟ್ ಆಗ್ತೀರಾ ಅಂತ ಅಂದ. ಸರಿ ಅಂತ ಹೇಳ್ಬಿಟ್ಟು ಕೆಳಗಡೆ ಅಪ್ಪನ ತೋಟದ ಹತ್ರ ಬಂದ್ವಿ. ಹಾಗೇ ಅಂಕಲ್ ಮನೆಗೂ ಬಂದ್ವಿ. ಆಂಟಿ ಮಾತಾಡ್ತಾಯಿದ್ರು. ಸರಿ ಇರಿ ಆಂಟಿ ಬರ್ತೀನಿ ಮನೆಗೆ, ಅಲ್ಲಿ ಸ್ವಲ್ಪ ತೋಟದ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ನಮ್ಮ ಮನೆಯಿಂದ ಅಪ್ಪಂದು ತೋಟದ ಹತ್ರ ಪರ್ಫೆಕ್ಟಾಗಿ ಕಾರ್ನ ಡ್ರೈವಿಂಗ್ ಮಾಡ್ಕೊಂಡು ತಗೊಂಡು ಬಂದೆ. ಆ್ಯಕ್ಚುಲಿ ಗೇರ್ ಹಾಕೋದು ಒಂಚೂರು ತಲೆಗೆ ಹೋಗಲ್ಲ ನನಗೆ. ಅವನು ಹೇಳ್ತಾ ಇದ್ದ ಅದೇ ಸ್ವಲ್ಪ ಗೇರ್ ಹಾಕೋದನ್ನ ಒಂಚೂರು ಚೆನ್ನಾಗಿ ಕಲ್ತ್ಕೊಳ್ಳಿ, ಆಮೇಲೆ ಫುಲ್ ಪರ್ಫೆಕ್ಟ್ ಆಗಿಬಿಡ್ತೀರಾ ಅಂತ ಹೇಳಿಬಿಟ್ಟು. ನಂದು ಎಷ್ಟೋ ವರ್ಷದ ಒಂದು ರೆಸಲ್ಯೂಷನ್ನ ಮೇ ಬಿ ಈ ವರ್ಷ ಕಂಪ್ಲೀಟ್ ಮಾಡ್ತೀನಿ ಅನಿಸುತ್ತೆ. ಹಾಗಾಗಿ ಫುಲ್ ಖುಷಿ ನನಗೆ. ನಾನು ಅಂದ್ಕೊಂಡಿದ್ದನ್ನ ಅಚೀವ್ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು. ತೋಟ ಅಂತೂ ಅಪ್ಪ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಸಮ್ಮರ್ ಆಗಿದ್ರೂ ಗಿಡಗಳೆಲ್ಲ ನೋಡಿ ನೀವೇ ವಿಡಿಯೋದಲ್ಲಿ ನೋಡ್ಬೋದು ಎಷ್ಟು ಹೆಲ್ದಿಯಾಗಿ ಕಾಣ್ತಾ ಇದೆ ಅಂತ. ಅಂದರೆ ಅಷ್ಟು ಹೆಲ್ದಿಯಾಗಿ ಕಾಣ್ತಾ ಇದೆ. ಪಾಪ ಬೆಳಗ್ಗೆ ಮತ್ತು ಮಧ್ಯಾಹ್ನ ಪ್ರತಿದಿನವೂ ಜಟ್ಟನ್ನ ಜೋಡಿಸಿರ್ತಾರಲ್ವ, ಜಟ್ಟನ್ನು ಜೋಡಿಸಿ ನೀರನ್ನ ಆನ್ ಮಾಡ್ತಾರೆ. ಸೊ ಈ ಹಳ್ಳಿಗಳ ಕಡೆ ಎಲ್ಲ ಗೊತ್ತಿರೋ ಥರನೇ ಕರೆಂಟ್ಗಳೇನು ಟೈಮಿಂಗ್ಸಿಗೆ ಕೊಡ್ತಾರೆ. 12ವರೆಗೆ ಬರುತ್ತೋ ಮತ್ತು ಮಧ್ಯಾಹ್ನ ಬರೋದು, ಸಂಜೆ ಬರೋದು, ಈ ಥರ ಆ ಟೈಮಿಂಗ್ಸ್ನ ಅಡ್ಜಸ್ಟ್ ಮಾಡಿಕೊಂಡು ಅಪ್ಪ ಮಲಗಿರಲಿ ಎದ್ದು ಹೋಗ್ಬಿಟ್ಟು ಆನ್ ಮಾಡ್ತಾರೆ ಮೋಟ್ರನ್ನ. ಹಾಗಾಗಿ ತೋಟ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಸತಿ ಪಚ್ಚಬಾಳೆಕಾಯಿನ ಹಾಕಿದ್ರು, ಹಾಗಾಗಿ ಪಚ್ಚಬಾಳೆ ಗೊನೆ ಬಿಟ್ಟಿತ್ತು ನೋಡಿ. ಆ ಉದ್ದಕ್ಕಿದೆಲ್ಲ ಅದ್ರ ಹೆಸರು ಗೊತ್ತಾಗ್ತಿಲ್ಲ ನನಗೆ. ಅದನ್ನು ಕಟ್ ಮಾಡಿ ಮುರಿದ್ರೆ ಆ್ಯಕ್ಚುಲಿ ಕೆಳಗಡೆ ಅದರಿಂದನೇ ಅಲ್ವಾ ಬಾಳೆಕಾಯಿ ಬಿಡೋದು. ಅದನ್ನ ಮುರ್ಕೊಂಡು ಒಂದು ಪಲ್ಯ ರೆಸಿಪಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಮುರ್ಕೊಂಡೆ. ಅದಕ್ಕೆ ಅವನು ಅಪ್ಪು ಹೇಳ್ತಿದ್ದ ಅತ್ತೆ ಅದನ್ನ ಮುರಿದ್ರೆ ಮತ್ತೆ ಮುಂದಕ್ಕೆ ಬರಲ್ಲ ಬಾಳೆಕಾಯಿ ಅಂತ, ಮುರಿಯೋಕ್ಕೆ ಬಿಡ್ತಿರ್ಲಿಲ್ಲ. ಆಮೇಲೆ ಅಪ್ಪ ನೋಡು ಅದು ಅರ್ಧಕ್ಕೆ ಸ್ಟಾಪ್ ಆಗಿದೆ, ಇದನ್ನು ಮುರಿ ಅಂತ ಹೇಳಿಬಿಟ್ಟು ತೋರಿಸಿದ್ರು. ಸರಿ ಅಂತ ಹೇಳ್ಬಿಟ್ಟು ಮುರ್ಕೊಂಡ್ವಿ. ಆ್ಯಕ್ಚುಲಿ ನಾನು ಅಡ್ಡ ಉದ್ದ ವೀಡಿಯೋ ಶೂಟ್ ಮಾಡ್ಕೊಳ್ತೀನಿ ನೋಡಿ. ಆಲ್ರೆಡಿ ಉದ್ದಕ್ಕೆ ಅದನ್ನು ಮುರಿದಾಗಿತ್ತು, ಅಡ್ಡಕ್ಕೆ ಮತ್ತೆ ಅದನ್ನು ಹಿಂಗೆ ಇಟ್ಬಿಟ್ಟು ಮತ್ತೆ ಮುರಿದು ವೀಡಿಯೋ ಶೂಟ್ ಮಾಡಿಕೊಂಡೆ. ಲೈಕ್ ಇವಾಗ ನಾವು ವೀಡಿಯೋಗ್ರಾಫರ್ ಆಗಿರ್ಬೋದು, ಲೈಕ್ ಯಾರೋ ಫಿಲ್ಮ್ ಮೇಕರ್ಸ್ ಆಗಿರ್ಬೋದು, ಎಲ್ಲರೂ ಯಾವ ಥರ ರಿಪೀಟ್ ಶಾರ್ಟ್ಸ್ನ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದಿದ್ರಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಬರೀ ಕೆಳಗಡೆ ಅಪ್ಪ ಬರೀ ಬಾಳೆ
ಬಾಳೆ ಹಾಕಿರೋದು. ಇನ್ನು ಆ್ಯಕ್ಚುಲಿ ಮೇಲ್ಗಡೆ ತೋಟ ಎಲ್ಲ ಇದೆ, ಅಲ್ಲಿ ಕಾಫಿ ಹಾಕಿದ್ದಾರೆ, ಸ್ವಲ್ಪ ಅಡಿಕೆ ಹಾಕಿದ್ದಾರೆ, ಕೆಲವೊಂದು ತೆಂಗಿನ ಗಿಡನೂ ಇದೆ. ಅದೆಲ್ಲ ಯಾವತ್ತಾದರೂ ಒಂದಿನ ಹೋದಾಗ ವೀಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ತರಕಾರಿ ಎಲ್ಲ ಹಾಕಿರ್ತಾ ಇದ್ವಿ, ಆ ಟೈಮಲ್ಲೆಲ್ಲ ಹೋಗಿ ವೀಡಿಯೋನೇ ಮಾಡಲಿಲ್ಲ. ಇವತ್ತೊಂಥರ ಖುಷಿ ಆಗ್ತಿತ್ತು ನನಗೆ, ಅಪ್ಪ ಇಷ್ಟು ಚೆನ್ನಾಗಿ ಮಾಡಿರೋ ತೋಟನ ನಾನು ಬಂದು ನೋಡೇ ಇಲ್ವಲ್ಲಪ್ಪ, ಎಷ್ಟು ಲೇಝಿ ನಾನು, ಎಷ್ಟೊಂದು ದಿನ ಆಯಿತು ಅಂತ. ಲಾಸ್ಟ್ ಟೈಮ್ ಒಂದ್ಸತಿ ಹೀಗೆ ಮೆಣಸಿಕಾಯಿ ಹಾಕಿದ್ರು ಅನಿಸುತ್ತೆ, ಮೂಲಂಗಿ ಎಲ್ಲ ಹಾಕಿದ್ರು. ಆ ಟೈಮಲ್ಲಿ ಹೋಗ್ಬಿಟ್ಟು ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೆ. ಆಲ್ಮೋಸ್ಟ್ 1 ವರ್ಷದ ಮೇಲೆ ಆಯಿತು, ನಾನು ಪ್ರೆಗ್ನೆಂಟ್ ಆದಾಗಿಂದನೂ ಈ ಕಡೆ ಬಂದೇ ಇರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಹೋಗಿ ನೋಡ್ಕೊಂಡು ಬಂದೆ. ಅದೇ ಹೇಳ್ದೆ ಅಲ್ಲ ನಾನು ನಿಮಗೆ, ಬಾಳೆಕಾಯ್ದು ನೋಡಿ ಇಲ್ಲಿ ಸ್ಟಾಪ್ ಆಗಿದೆ, ಇದನ್ನು ಮುರಿ ಅಂತ ಹೇಳ್ಬಿಟ್ಟು ಮುರಿದ್ರು. ಆಲ್ಮೋಸ್ಟ್ ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇಲ್ಲಿಗೆ. ನಾನೇ ಕಾರ್ ಓಡಿಸ್ಕೊಂಡು ಬಂದೆ ಅನ್ನೋದೇ ನನಗೊಂಥರ ಖುಷಿ ವಿಷಯ. ಬಟ್ ಅದಾದಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಆಂಟಿ ಮನೆಗೆ ಬಂದ್ವಿ. ಅದೇ ವೀಡಿಯೋದಲ್ಲಿ ನೋಡಿದ್ರಿ ಅಲ್ವಾ, ಹಂಗೆ ಕೆಳಗಡೆ ಬಂದ್ರೇ ಅಲ್ಲೇ ತೋಟ ಅಷ್ಟೇ. ಆ್ಯಕ್ಚುಲಿ ಅಪ್ಪ ಇಷ್ಟು ಚೆನ್ನಾಗಿಟ್ಟಿರೋದಕ್ಕೇ ಇಷ್ಟು ತೋಟ ಹೆಲ್ದಿಯಾಗಿರೋದು. ಇಲ್ಲಿ ನೋಡಿ ಈ ಥರ ಜಟ್, ಸ್ಪ್ರಿಂಕ್ಲರ್ ಜಟ್. ಆಲ್ಮೋಸ್ಟ್ ಇದು ಮೇ ಬಿ 1 ಎಕರೆಗೆ ಇರ್ಬೋದು ಅನಿಸುತ್ತೆ, ನನಗೂ ಅಷ್ಟು ಐಡಿಯಾ ಇಲ್ಲ. ಅದ್ರ ಮಧ್ಯೆ ಕೆಲವೊಂದು ಕಾಫಿ ಗಿಡ ಹಾಕಿದ್ದಾರೆ, ಮತ್ತು ಚಿಕ್ಕ ಚಿಕ್ಕದ ಅಡಿಕೆ ಗಿಡಗಳನ್ನೂ ಹಾಕಿದ್ದಾರೆ. ಹಾಗೆ ಸುಮ್ಮನೆ ಒಂದು ವೀವ್ ಇರಲಿ ಅಂತ ಹೇಳಿಬಿಟ್ಟು ಒಂದು ವೀವ್ನ ಕ್ಲಿಕ್ ಮಾಡಿದೆ. ಕೆಳಗಡೆ ನೋಡಿ ಗೊತ್ತಾಗ್ತಿದೆ ಅಲ್ಲ ನಿಮಗೆ. ಅದಾದಮೇಲೆ ಆಂಟಿ ಹಣ್ಣು ಮತ್ತು ಖಾರ ಎಲ್ಲ ಕೊಟ್ಟರು. ಸರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ತಿಂದ್ಕೊಂಡು, ಮತ್ತು ಆ ಕಡೆಯಿಂದ ನಾನು ಅಲ್ಲಿ ಸ್ವಲ್ಪ ಹಪ್ಪು ಥರ ಇರುತ್ತೆ ಆಯಿತಾ, ನಂಗೆ ಅಲ್ಲಿ ಗಾಡಿ ತೆಗಿಯೋಕ್ಕೆ ಬರೋಲ್ಲ. ಆಟೋಗೇರಾದರೆ ಅದು ಹಿಂದಕ್ಕೆ ಬರೋಲ್ಲ ಗಾಡಿ, ಎಲ್ಲರೂ ಬುರ್ರ ಅಂತ ಹಿಂದಕ್ಕೆ ಹೋಗ್ಬಿಟ್ರೆ ಯಾಕೆ ಬೇಕು ಭಯ ಅಂತ ಹೇಳಿಬಿಟ್ಟು ಹಾಸನ್ಗೂ ಹೋಗೋಕ್ಕಿತ್ತು. ಲಿಪಿಗೆ ಎಕ್ಸಾಮ್ ಇರೋದ್ರಿಂದ ಅವಳಿಗೆ 12:45 ಮುಗಿದ್ರೆ ಆಲ್ಮೋಸ್ಟ್ ಸ್ಕೂಲ್ ಬಸ್ ಬರೋಷ್ಟೊತ್ತಿಗೆ 3:30 3:45 ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಮೋಹನು ಅಥವಾ ನಾನು, ಅಪ್ಪು, ಅಪ್ಪ ಯಾರಾದರೂ ಅಷ್ಟೇ ಎಕ್ಸಾಮ್ ಟೈಮಲ್ಲಿ ಅವಳಿಗೆ ಪ್ರತಿದಿನವೂ ಹೋಗಿ ಕರ್ಕೊಂಡು ಬರ್ತೀವಿ. ಅದಾದಮೇಲೆ ಅಪ್ಪ ಅಲ್ಲಿಂದ ಬಂದು ನಮ್ಮ ಮನೆ, ಅಮ್ಮನ ಮನೆ, ಇದನ್ನು ಇನ್ನೊಂದು ದಿನ ತೋರಿಸ್ತೀನಿ. ಅಮ್ಮನ ಮನೆ ಹತ್ರ ಸ್ವಲ್ಪ ಕಾಯಿ ಮತ್ತು ತರಕಾರಿ ಎಲ್ಲ ಇಟ್ಟಿದ್ರು, ಅದನ್ನು ತೊಗೊಂಡು ಲಿಪಿನ ಕರ್ಕೊಂಬರೋಕ್ಕೆ ಹೋದ್ವಿ. ಆ್ಯಕ್ಚುಲಿ ಆಲೂರಿಂದ ಮುಂದೆ 2 ಕಿಲೋಮೀಟರ್. ಏನಕ್ಕೆ ಇಷ್ಟೊಂದು ಟ್ರಾಫಿಕ್ ಆಗಿದೆ ಅಂತ ನಮಗೆ ಶಾಕ್. ಬಟ್ ಏನಪ್ಪ ಅಂತ ಅಂದರೆ ಪಾಪ ಒಂದು ಡೆತ್ ಆಗಿಬಿಟ್ಟಿತ್ತು. ಗಾಡಿ ಓಮಿನಿ ಮತ್ತು ಇನ್ನೊಂದು ಸ್ವಿಫ್ಟು ಒಂದಕ್ಕೊಂದು ಆಪೋಸಿಟ್ಟು ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಯಾರ್ದು ಮಿಸ್ಟೇಕ್ ಅಂತ ನಂಗೆ ಗೊತ್ತಿಲ್ಲ, ಬಟ್ ಡೆತ್ ಆಗಿತ್ತಂತೆ. ನಾವು ಹೋಗೋದು ಒಂದು 15 ಮಿನಿಟ್ಸ್ ಮುಂಚೆ ಆ್ಯಂಬುಲೆನ್ಸ್ ಎಲ್ಲ ಬಂದು ಹಾಕ್ಕೊಂಡು ಹೋಗಿದ್ರು ಬಾಡಿನ. ಕಾರ್ ನೋಡಿ ಫುಲ್ ಗೆಜ್ಜೋಗ್ಬಿಟ್ಟಿದೆ. ಸೊ ನಾವು ಡ್ರೈವಿಂಗ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಬಟ್ ಆನೆ ಬರಹ ನಾವು ಕರೆಕ್ಟಾಗಿ ಓಡಿಸ್ತಾ ಇದ್ರು, ಆ ಕಡೆಯವ್ರು ಕರೆಕ್ಟಾಗಿ ಬರಲಿಲ್ಲ ಅಂದ್ರೂ ಡೆತ್ ಆಗುತ್ತೆ. ಆದ್ರೂ ನಮ್ಮ ಸೇಫ್ಟಿಗೆ ನಾವು ಡ್ರೈವಿಂಗ್ನ ತುಂಬ ಸ್ಲೋ ಆಗಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಅವಸರವೇ ಅಪಘಾತಕ್ಕೆ ಕಾರಣ ಅನ್ನೋ ಥರ. ಅರ್ಜೆಂಟ್ ಬೇಡ, ನಿಧಾನಕ್ಕೆ ಹೋಗಿ. ನಾನು ಕೂಡ ನಿಧಾನಕ್ಕೆ ಹೋಗು ಅಂತಲೂ ಹೇಳ್ತಿರ್ತೀನಿ ಡ್ರೈವಿಂಗ್ ಮಾಡುವಾಗ ಅಪ್ಪುಗೆ. ಅದಾದಮೇಲೆ ಲಿಪಿನ ಸ್ಕೂಲಿಂದ ಪಿಕ್ ಮಾಡಿಕೊಂಡು ನಾವು ಒಂದು ಸ್ವಲ್ಪ ಜ್ಯೂಸ್ ಕುಡಿದ್ಬಿಟ್ಟು ಮನೆಗೆ ಬಂದ್ವಿ. ಹೀಗಿತ್ತು ನನ್ನ ವ್ಲಾಗ್. ಹೋಪ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತು ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.